ಕನ್ನಡಿಗರ ಮೊದಲ ರಾಜಧಾನಿಯ ದೇವಾಲಯಕ್ಕೆ ಇದೆಂತ ದುಸ್ಥಿತಿ. ಮಳೆಗೆ ಸೋರ್ತಾ ಇದೆ ಕಲೆ ಸಂಸ್ಕೃತಿ ಪ್ರತೀಕವಾದ ಪುರಾತನ ದೇವಾಲಯ. ಜೀರ್ಣಾವಸ್ಥೆ ತಲುಪಿದ ಬನವಾಸಿಯ ಮಧುಕೇಶ್ವರ ದೇವಸ್ಥಾನ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬನವಾಸಿಯ ಮಧುಕೇಶ್ವರ ದೇವಸ್ಥಾನ ಇದು. 1500 ವರ್ಷಗಳ ಹಿಂದೆ ಕದಂಬರು ನಿರ್ಮಿಸಿದ್ದಂತಹ ದೇವಾಲಯ ಈಗ ಮೇಲ್ಚಾವಣಿ ಸೋರ್ತಾ ಇದೆ. ಪ್ಲಾಸ್ಟಿಕ್ ಹೊದಿಕೆ ಹಾಕಿದ್ದಾರೆ. ದೇವಾಲಯ ನವೀಕರಣಕ್ಕೆ ಪುರಾತತ್ವ ಇಲಾಖೆ ಅಡ್ಡಗಾಲು ಹಾಕ್ತಾ ಇದೆ. ಮಳೆ ನೀರು ಸೋರ್ತಾ ಇರೋದನ್ನ ತಡೆಗಟ್ಟೋದಕ್ಕೆ ಈ ಹಿಂದೆ ಕೆಮಿಕಲ್ ಲೇಪನ ಆಗಿತ್ತು. ಕೆಮಿಕಲ್ ಲೇಪನದಿಂದ ದೇವಾಲಯದ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಕನ್ನಡಿಗರ ಮೊದಲ ರಾಜಧಾನಿಯ ದೇವಸ್ಥಾನ ಇದು. ಬನವಾಸಿಯ ಮಧುಕೇಶ್ವರ ದೇವಸ್ಥಾನ. ಕನ್ನಡ ನಾಡಿನ ಪ್ರಥಮ ರಾಜಧಾನಿ ಹೆಮ್ಮೆಯ ಬನವಾಸಿ ಇವತ್ತು ಅತ್ಯಂತ ದುಸ್ಥಿತಿಯಲ್ಲಿ ಇರುವ ಸಂಗತಿ ಸಾರ್ವಜನಿಕರ ಮನೆ ಮಾತಾಗಿ ಬಿಟ್ಟಿದೆ. ಇದು ಬಹಳ ದೊಡ್ಡ ದುರಂತ ಈ ನಾಡಿಗೆ ಬಂದದ್ದು ಅಂತ ನಾನು ಹೇಳ್ತಿದ್ದೇನೆ. ಬನವಾಸಿ ಅಭಿವೃದ್ಧಿಗಾಗಿ ಬನವಾಸಿ ಪ್ರಾಧಿಕಾರ ಅಂತ ಮಾಡಿದ್ರು. ಅದು ಎಲ್ಲಿ ಹೋಯಿತು, ಏನಾಯ್ತು, ಪ್ರಾಧಿಕಾರ ಯಾಕೆ ರಚನೆ ಆಗ್ಲಿಲ್ಲ ಅನ್ನೋ ಬಗ್ಗೆ ಇಲ್ಲೇ ಜನಪ್ರತಿನಿಧಿ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಹಾಗಾದ್ರೆ ಯಾರಿಗೆ ಈ ಪ್ರಥಮ ರಾಜಧಾನಿ? ಹಾಗೆ ನಮ್ಮ ಈ ಐತಿಹಾಸಿಕ ಸ್ಥಳಗಳನ್ನೆಲ್ಲ ಕಳೆದುಕೊಳ್ತಾ ಹೋಗ್ಬೇಕೆ ಅನ್ನೋ ಪ್ರಶ್ನೆ. ಅದನ್ನ ಸರಿಪಡಿಸ್ತೀವಿ ಅನ್ನೋ ಉದ್ದೇಶದಿಂದ ಅದರ ಕಾಮಗಾರಿಗೆ ಕೈ ಹಾಕಿದ್ದಾರೆ. ಇದ್ದಂತ ಅಲ್ಲಿಯ ಚಿತ್ರಕಲೆಗಳನ್ನ ಅಲ್ಲಿ ಎಲ್ಲವನ್ನು ನಾಶಪಡಿಸಿ ಅದನ್ನ ಕೆತ್ತಿ ತೆಗೆದು ಒಂದು ಸಿಮೆಂಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಅದು ಸೋರ್ತಾ ಇದೆ. ಬನವಾಸಿ ಹಾಳಾಗೋದ್ರೆ ಮತ್ತೆ ಬನವಾಸಿ ಮಾಡ್ಲಿಕ್ಕೆ ಸಾಧ್ಯ ಇದೆಯೇ? ಸರ್ಕಾರ ಇನ್ಮೇಲಾದ್ರೂ ಎಚ್ಚೆತ್ತುಕೊಂಡು ಅಲ್ಲಿ ಇರುವ ಎಲ್ಲ ಶಿಲೆಗಳನ್ನ ಅಲ್ಲಿ ಕಾಪಾಡಿಕೊಂಡು ಬರಬೇಕು. ಬನವಾಸಿಯ ಔಚಿತ್ಯವನ್ನು ಉಳಿಸ್ಕೊಂಡು ಬರಬೇಕು. ಕನ್ನಡ ನಾಡಿನ ಈ ಹಿರಿಮೆಯನ್ನ ಕಾಪಾಡಬೇಕು ಅಂತ ನಾನು ಕಳಕಳಿಯಿಂದ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೆ. ಕದಂಬರ ಮೊದಲ ರಾಜಧಾನಿ ಬನವಾಸಿ ಇದು ಮಧುಕೇಶ್ವರ ದೇವಸ್ಥಾನ ಇದೆ. ಬಹಳ ಐತಿಹಾಸಿಕ ಪ್ರಸಿದ್ಧಿ ಪಡೆದಂತ ಒಂದು ರಾಷ್ಟ್ರೀಯ ಮೊನ್ಯುಮೆಂಟ್ ಅದು. ಅಲ್ಲಿ ಮಧುಕೇಶ್ವರ ದೇವಾಲಯ ಇದೆ. ಅದು ಈಗ ಏನಾಗಿದೆ, ನಿರ್ಲಕ್ಷ್ಯಕ್ಕೆ ಒಳಗಾಗಿಬಿಟ್ಟಿದೆ. ಅಲ್ಲಿ ಸೋರ್ತಾ ಇದೆ. ತಾಳಪತ್ರೆಯನ್ನು ಹಾಕಿದ್ದಾರೆ. ಇದು ಪುರಾತತ್ವ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತೆ ಈ ತಾಳಪತ್ರೆಯನ್ನ ಹಾಕೋ ಬದಲು ಅವರು ತಾಮ್ರದ ಹೊದಿಕೆಯನ್ನ ಹಾಕಬೇಕು. ಮತ್ತೆ ಇದಕ್ಕೆ ಪ್ರವಾಸಿ ತಾಣ ಆಗಿ ಇದಕ್ಕೆ ಸಾರ್ವಜನಿಕ ಎಲ್ಲ ದೇಶ ವ್ಯಾಪ್ತಿ ಎಲ್ಲ ಇದರ ಮಹತ್ವವನ್ನ ಹೇಳ್ಬೇಕು. ಯಾಕಂದ್ರೆ ಆದಿಕವಿ ಪಂಪ ಸಹಿತ ನಾನು ಮತ್ತೆ ಹುಟ್ಟಿದ್ರೆ ಬನವಾಸಿಯಲ್ಲೇ ಹುಟ್ಟಬೇಕಂತ ಹೇಳಿದಂಥದ್ದು ಇವತ್ತು ನಾವು ಆ ಮಾತನ್ನ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಮತ್ತೆ ಅಂತಹ ಬನವಾಸಿಯನ್ನ ನಿರ್ಲಕ್ಷ್ಯಕ್ಕೆ ಒಳಪಡಿಸೋದು ಸರಿಯಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.